ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಮೆರಿಕ ಮತ್ತು ಇರಾಕ್ ಮಧ್ಯದಲ್ಲಿ ನಡೀತಿರ್ತಕ್ಕಂತಹ ಯುದ್ಧ ಭೀತಿ ಕರ್ನಾಟಕದಲ್ಲಿರ್ತಕ್ಕಂಥ, ಅದರಲ್ಲೂ ಭಾರತದ ಆಟೋ ಚಾಲಕರ ಬದುಕಿಗೆ ಯಾವ ಮಟ್ಟಕ್ಕೆ ಕೊಳ್ಳಿ ಇಟ್ಟಿದೆ ಅಂತಕ್ಕಂಥದ್ದನ್ನು ತಾವು ಸ್ಪಷ್ಟವಾಗಿ ನೋಡಿರ್ತೀರ. ಕರ್ನಾಟಕದಲ್ಲಿರ್ತಕ್ಕಂತಹ ಸರ್ಕಾರ ಆಹಾರ ಮತ್ತು ನಾಗರಿಕರ ಇಲಾಖೆಯ ಒಂದು ಮಾಹಿತಿಯ ಪ್ರಕಾರವಾಗಿ ಮೊನ್ನೆಯೂ ಕೂಡ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ತೀರ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಆಡಳಿತದ ಸರ್ಕಾರ ಹೇಳಿಕೆಯನ್ನು ಕೊಡೋದು ಯಾವ ರೀತಿಯಾಗಿದೆ ಅಂದರೆ, ಯುದ್ಧ ಭೀತಿಗಿಂತ ಮೊದಲು ಮತ್ತು ಯುದ್ಧದ ನಂತರದಲ್ಲಿ ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ 2.5 ಲಕ್ಷ ಮೆಟ್ರಿಕ್ ಟನ್ LPGಯನ್ನು ಉತ್ಪಾದನೆಯನ್ನು ಮಾಡಿ ನಾವೆಲ್ಲ ಚಾಲಕರುಗಳಿಗೂ ಕೂಡ ಸಮರ್ಪಕವಾಗಿ ಬಳಕೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀವಿ ಅಂತಕ್ಕಂತಹ ಮಾಧ್ಯಮದ ಪ್ರಕಟಣೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಅವ್ಯವಹಾರದ ಹಾದಿಯನ್ನು ಹಿಡಿದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಇದೇ ಆಹಾರ ಮತ್ತು ನಾಗರಿಕರ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆ ಮಾಧ್ಯಮ ಪ್ರಕಟಣೆಯಲ್ಲಿ LPGಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥವರು ದರದ ವಿಚಾರವಾಗಿ ಎಲ್ಲಿಯೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳದೆ ಇರತಕ್ಕಂಥದ್ದು ಇದೊಂದು ದೊಡ್ಡ ಷಡ್ಯಂತ್ರ ಮತ್ತು ಅವ್ಯವಹಾರದ ಮೂಲ ಹಾದಿ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ನಿದರ್ಶನ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿ ಮಹೋದಯರು ಹೇಳ್ತಕ್ಕಂತಹ ವಿಚಾರ ಒಂದೇ, LPGಯ ಅಭಾವವಿಲ್ಲ, LPGಯ ಅಭಾವ ಇಲ್ಲ. ಹಾಗಾದರೆ ಆಟೋ ಚಾಲಕರು ತನ್ನ ಮನೆಯಲ್ಲಿ ಇರೋದಕ್ಕೆ ಸಾಧ್ಯವಾಗದೆ ಬಂಕ್ಗಳ ಮುಂದೆ ಬಂದು ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಾಕೊಂಡು ನಿಂತಿದ್ದಾರೆ ಅಂತಕ್ಕಂಥದ್ದನ್ನು ದೊಡ್ಡ ಒಂದು ಪ್ರಶ್ನೆಯಾಗಿ ಕೇಳಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಅಂದರೆ, ಇವತ್ತು ನಾವು ಎಲ್ಲವನ್ನೂ ಕೂಡ ಖಾಸಗೀಕರಣ ಮಾಡ್ತೀವಿ ಅಂತ ಸರ್ಕಾರ ಒಂದು ಭಾಗದಲ್ಲಿ ಹೇಳ್ಕೊಳ್ತಾ ಬಂದರೆ, ಇನ್ನೊಂದು ಭಾಗದಲ್ಲಿ ಹೇಳ್ತಾರೆ ಸರ್ಕಾರಿ ಪ್ರಾಯೋಜಿತ HP ಮತ್ತು IBC BPL ಅಲ್ಲಿ ಮಾತ್ರ ನಾವು ಸರ್ಕಾರಕ್ಕೆ ಸಂಬಂಧಪಟ್ಟ ದರದಲ್ಲಿ LPGಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾದಂತಹ ಇಲಾಖೆಗಳು 64 ರೂಪಾಯಿ 74 ಪೈಸೆಗೆ ಕೊಡಬೇಕಾದಂತಹ LPGಯನ್ನು ಇವತ್ತು 149 ರೂಪಾಯಿ 98 ಪೈಸೆಗೆ ತೆಗೆದುಕೊಂಡು ಹೋಗಿದೆಯಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಹಂಚಿಕೊಳ್ಳದೆ ಇರತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. 149 ರೂಪಾಯಿ 98 ಪೈಸೆಗೆ ಇವತ್ತು ಬೆಂಗಳೂರಿನಂತಹ ಒಂದು ದೊಡ್ಡ ನಗರದಲ್ಲಿ ಮಾರಾಟ ಮಾಡ್ತಾ ಇದ್ರು ಕೂಡ ಇಂತಹ ಒಂದು ಬಂಕ್ನ ವಿರುದ್ಧವಾಗಿ ಯಾವುದೇ ರೀತಿಯಾದ ಕಾನೂನು ಕ್ರಮವನ್ನು ಕೈಗೊಳ್ಳದೆ ನೇರವಾಗಿ ಕೈ ಕಟ್ಟಿ ಕುಳಿತಿರ್ತಕ್ಕಂತಹ ಸರ್ಕಾರಕ್ಕೆ ಇದೊಂದು ಕೈಗನ್ನಡಿಯ ನಿದರ್ಶನ.